ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಶನಿವಾರ, ಈ 6 ಗಂಟೆ 6:15 ಆಗಿದೆ. ಈಗಷ್ಟು ಆಫೀಸಿಂದ ಬಂದಿದ್ದೀನಿ. ಬಂದ ತಕ್ಷಣ ನೋಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಟಯರ್ಡ್ ಆಗಿದ್ದೀನಿ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ನಾನು ಮಾಡ್ತಾಯಿದ್ದೀನಿ ಸ್ಪೆಷಲ್ ಡಿಶಸ್ಸು. ಏನಕ್ಕಪ್ಪ ಸ್ಪೆಷಲ್ ಅಂತಂದರೆ 21ನೇ ತಾರೀಕು ಸೆಪ್ಟೆಂಬರು ವಿನಯ್ದು ಬರ್ಡೇ ಇತ್ತು. ಹಾಗಾಗಿ ಬರ್ಡೇ ಸ್ಪೆಷಲ್ ಸ್ವೀಟ್ಸ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ವಿನಯ್ನೇ ಕೇಳಿದೆ. ಸೊ ಅವ್ನಿಗೇನು ಇಷ್ಟ ಅಂತ ಹೇಳಿಬಿಟ್ಟು ಅದಕ್ಕೆ ಅವನು ಗುಲಾಬ್ ಜಾಮೂನು ಹಾಗೆಯೇ ಬೂಂದಿ ಲಾಡು ಬೇಕು ಅಂತ ಕೇಳ್ದ. ಅದಕ್ಕೋಸ್ಕರ ಅದನ್ನೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಬೂಂದಿ ಲಾಡುಗೆ ನಾನು ಮೊದಲನೇದಾಗಿ 1.5 ಕಪ್ಪು ಸಕ್ಕರೆನ ತೆಗೆದಿಟ್ಕೊಂಡಿದ್ದೀನಿ. ಅಟ್ ಎ ಟೈಮ್ ಎರಡೂ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನನಗೂ ಕೂಡ ಟೈಮ್ ಇರೋದಿಲ್ಲ, ನಿಮಗೂ ಗೊತ್ತದು. ಸೊ ಒಂದೊಂದು ಐಟಮೇ ಸಪ್ರೇಟಾಗಿ ಮಾಡೋಕ್ಕಾಗಲ್ಲ. ಎರಡೂ ಅಟ್ ಎ ಟೈಮ್ ಮಾಡಿಬಿಡೋಣ. ಹೇಗೂ ಎರಡೂ ನಾವು ಎಣ್ಣೆಲಿ ಕರಿಲೇಬೇಕಲ್ವ, ಹಾಗಾಗಿ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೋತಾಯಿದ್ವಿ. ಬೂಂದಿ ಲಾಡು ಮಾಡೋದು ತುಂಬಾ ಈಸಿ, ಮನೆಯಲ್ಲೇ ನಾವು ಆರಾಮ್ಸೆ ಮಾಡ್ಕೋಬೋದು. ಒಂದು ಸಲ ಕಲಿತ್ಬಿಟ್ರೆ ಸಾಕು. ಸೊ ನಾನು 1.5 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1.5 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಇದು ಈಕ್ವಲ್ ಅಂದರೆ ಕರೆಕ್ಟ್ ಮೆಷರ್ಮೆಂಟು. ನಾವು ಇದರಲ್ಲಿ ಎಷ್ಟು ಬೇಕಾದ್ರೂ 1 ಕಪ್ ಸಕ್ಕರೆ ತೊಗೊಂಡ್ರೆ 1 ಕಪ್ ಕಡಲೆ ಹಿಟ್ಟು, ಈ ರೀತಿ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಹಾಗೆ ಕಡಲೆ ಹಿಟ್ಟು ಜರಡಿ ಹಿಡಿದ್ಬಿಟ್ಟೆ ಹಾಕ್ಕೋಬೇಕು, ಎಲ್ಲೂ ಕೂಡ ಗಂಟಿರಬಾರ್ದು. ಹಾಗಾಗಿ ಜರಡಿ ಇಟ್ಕೊಂಡು ಹಾಕ್ಕೋತಾಯಿದ್ದೀನಿ. ಇವಾಗ ನಾನು ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ, ಲೆಮನ್ ಯೆಲ್ಲೋ ಕಲರು. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ತುಪ್ಪ ಹಾಕ್ತಾಯಿದ್ದೀನಿ, ಇದು ಮನೆಯಲ್ಲೇ ಮಾಡಿರೋಂಥ ತುಪ್ಪ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಈಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚೂರು ಗಂಟಿಲ್ದಂಗೆ ಲಮ್ಸ್ ಇಲ್ದಂಗೆ ನೀಟಾಗಿ ಅದು ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಅಷ್ಟು ನೋಡಿಕೊಂಡು ನೀರನ್ನು ಒಂದು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಈ ಥರ ಒಂದು ಮೆಥಡ್ ಮಾಡೋದ್ರಿಂದ ಎಲ್ಲೂ ಗಂಟಾಗೋದಿಲ್ಲ, ಗಂಟೇನಾದರೂ ಇದೆ ಹೊಡೆಯುತ್ತೆ, ಹಾಗೆಯೇ ಕರೆಕ್ಟಾಗಿ ಬರುತ್ತೆ. ಇದಕ್ಕೆ ಯಾವುದೇ ಥರ ಸೋಡಾ ಅದೆಲ್ಲ ಏನು ಹಾಕೋದು ಬೇಡ. ಚಿಟಿಕೆ ಉಪ್ಪು, ಹಾಗೆ ಫುಡ್ ಕಲರು ಮತ್ತು ಕಡಲೆ ಹಿಟ್ಟು ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಫುಡ್ ಕಲರ್ ಬೇಡ ಅಂತಂದರೆ ಕೇಸರಿ ದಳ ಬರುತ್ತಲ್ಲ, ಅದನ್ನು ಹಾಲಲ್ಲಿ ನೆನೆಸ್ಬಿಟ್ಟು ಕೂಡ ನಾವು ಹಾಕ್ಕೋಬೋದು. ಸೊ ನೋಡ್ಕೋಬೇಕು ಹದ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನಾನು ಇದನ್ನು ಮಾಡ್ತಿರೋದು ಬಂದುಬಿಟ್ಟು ಶುಕ್ರವಾರ ರಾತ್ರಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಊಟ ಕೂಡ ಮುಗಿಸಿ ಅದಾದಮೇಲೆ ಇವಾಗ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಶನಿವಾರ ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆ ಅಂದರೆ ಆಗೋದಿಲ್ಲ, ಅಕಸ್ಮಾತ್ ಏನಾದ್ರು ನಿದ್ದೆ ಬಂದುಬಿಟ್ರೆ ನಿದ್ದೆ ಮಾಡಿಬಿಡ್ತೀನಿ. ಮತ್ತು ಅವ್ನು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಮಾಡ್ಕೊಡೋಕ್ಕಾಗಲ್ವಲ್ಲ, ಮತ್ತು ಬೇಜಾರು ಮಾಡ್ಕೊತಾನೆ. ಯಾಕಂದರೆ ಈ ವರ್ಷ 10th ಅಲ್ವಾ. ಸೊ ಹಾಗಾಗಿ ಅವನಿಗೂ ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗಾಗಿ 10th ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲನೂ ಇದು ಲಾಸ್ಟ್ ಇಯರ್ ಇರುತ್ತೆ. ಹಾಗಾಗಿ ಸೊ ನೀನು ಕೇಳ್ದೆ ಅದನ್ನು ಮಾಡಿಕೊಟ್ಬಿಡೋಣ ಅಂತ ಹೇಳಿ, ನನಗೆ ಕಷ್ಟ ಆದರೂ ಪರವಾಗಿಲ್ಲ ಮಾಡಿಬಿಡೋಣ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ. ಹಾಗೆ ಗುಲಾಬ್ ಜಾಮೂನು ಅಷ್ಟೇ 2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಸೊ ಏನಕ್ಕೆ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ, ಹಾಗಾಗಿ ಮಾಡ್ತಾಯಿದ್ದೀನಿ. ಒಂದು ಸ್ವಸ್ತಿಕ್ಕು ಹಾಗೆಯೇ MTR 2 ಇತ್ತು. ಸೊ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಇದಕ್ಕೇನೆ. ಇದನ್ನು ಇವಾಗ ಬೇಗ ಕಲಿಸ್ಕೊಂಡು ಬಿಡೋಣ. ಸೊ ಹಾಗೆಯೇ ಅದೇ ಹೇಳ್ತಿದ್ನಲ್ಲ, 10th, ಹಾಗಾಗಿ ಮತ್ತು ನೆಕ್ಸ್ಟ್ ಇಯರ್ ಎಲ್ಲ ಬರ್ತ್ಡೇಗಳನ್ನೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋನು. ಈ ವರ್ಷವೇ ಕೇಕೆಲ್ಲ ಏನೂ ಬೇಡ ಅಂತ ಹೇಳ್ತಾ ಇದ್ದ. ಆದರೂ ಕೂಡ ಸೊ ನೆಕ್ಸ್ಟ್ ಇಯರಿಂದ ಬೇಡ ಏನೂ ಅಂತ ಹೇಳಿ, ಅಂದರೆ ಕೇಕೆಲ್ಲ ಕಟ್ ಮಾಡೋದೇನು ಬೇಡ ಅಂತ ಇದ್ದ. ಹಾಗಾಗಿ ಸೊ ಇದೊಂದು ವರ್ಷ ಕಟ್ ಮಾಡಪ್ಪ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತರಿಸಿದ್ವಿ. ಇಲ್ಲ ಅಂತಂದರೆ ಒಂದು ಟೈಮಲ್ಲಿ ಹೆಂಗಿತ್ತು ಅಂತಂದರೆ, ಅವನು ಕೇಕ್ ಕಟ್ ಮಾಡೋದಕ್ಕೆ ತುಂಬ ಆಸೆ ಪಡ್ತಿದ್ದ. ಆವಾಗ ನಮಗೆ ಕೇಕ್ ತಂದುಕೊಡೋದಕ್ಕೆ ಆಗ್ತಾಯಿರಲಿಲ್ಲ. ಇವಾಗ ಕೇಕ್ ತಂದುಕೊಡ್ತೀವಿ ಅಂದರೆ ಅವ್ನು ಕಟ್ ಮಾಡಲ್ಲ ಅಂತಾನೆ. ಹೆಂಗಿದೆ ಅಲ್ವಾ ಇದು ವಿಚಿತ್ರ ಜೀವನನಪ್ಪ. ಯಾವಾಗಲೂ ಇದೇ ಥರ ಆಗುತ್ತೆ. ನಮಗೆ ಎಷ್ಟೊಂದು ಸಲ ಅನುಭವ ಆಗಿದೆ ಇದೇ ಥರನೇ. ಚೆನ್ನಾಗಿ ತಿನ್ನೋಂಥ ವಯಸ್ಸಲ್ಲಿ ಆ ಟೈಮಲ್ಲೆಲ್ಲ ಚೆನ್ನಾಗಿ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಅವಾಗ ದುಡ್ಡೇ ಇರ್ತಾ ಇರಲಿಲ್ಲ. ಸೊ ಇವಾಗ ಇಬ್ಬರು ದುಡಿತಾ ಇದ್ದೀವಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ದುಡಿತಾ ಇದ್ದೀವಿ. ಏನು ಬೇಕೋ ತೊಗೊಂಡು ತಿನ್ಬೋದು, ಆದರೆ ಏನೋ ತೊಗೊಂಡು ತಿನ್ನಲ್ಲ.
ಅದು ಏನಕ್ಕಂತ ಗೊತ್ತಿಲ್ಲ ನನಗೂ ಕೂಡ. ಏನಾದ್ರು ತಗೊಂಡು ಅಂತಾರೆ ಆವಾಗ ಹೆಂಗಿದೀವೋ ನಾವು ಇವಾಗೂ ಅದೇ ಥರನೇ ಇದ್ದೀವಿ. ಏನು ಕಣ್ಣಲ್ಲಿ ನೋಡಿದ್ದೆಲ್ಲ ತೊಗೊಬೇಕು, ಅದು ಬೇಕು ಇದು ಬೇಕು ಅಂತೆಲ್ಲ ಏನು ಅಷ್ಟೋಗಿ ಒಂದೇ ಥರ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ನಾನಾಗಲಿ ಹಸ್ಬೆಂಡ್ ಆಗಲಿ ಲೈಫನ್ನು ಒಂದೇ ಇದರಲ್ಲಿ ಆ ಒಂದು ಇದನ್ನು ಅಂದರೆ ಏನಂತಂದರೆ ಇವಾಗ ಇಬ್ಬರು ದುಡಿತಾ ಇದ್ದೀವಿ, ಬೇಕಾದ್ದೆಲ್ಲ ತೊಗೊಬೇಕು, ಬೇಕಾದ್ದೆಲ್ಲ ಮಾಡಬೇಕು, ಆ ಥರ ಏನಿಲ್ಲ. ಸೊ ಇವಾಗ ಮಾತಾಡ್ತಾ ಮಾತಾಡ್ತಾ ಪಾಕ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ಇದು ಶುಗರ್ ಸಿರಪ್ಪು ಏನಂದರೆ ಜಾಮೂನ್ಗೆ ಸಿರಪ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಕಡೆ ಎಣ್ಣೆನೇ ಕಾಯಕ್ಕಿಟ್ಟಿದ್ದೀನಿ. ಇನ್ನೊಂದು ಸ್ಟವಲ್ಲಿ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ಜಾಮೂನೆಲ್ಲ ಕಟ್ಟಿಟ್ಕೊಂಡ್ಬಿಡೋಣ. ಕಟ್ಟಿಟ್ಕೊಂಡು ಎಣ್ಣೆ ಕಾಯೋಷ್ಟೊತ್ತಿಗೆ ಎಣ್ಣೆಲಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು 2 ಜಾಮೂನ್ ಪ್ಯಾಕೆಟನ್ನು ಈಗ ತೆಗೆದಿಟ್ಕೊತಾ ಇದ್ದೀನಿ. ಸೊ ಯಾಕೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಂತಂದರೆ ಅವ್ನ ಫ್ರೆಂಡ್ಸು ಕೂಡ ತೊಗೊಂಡು ಹೋಗಬೇಕು ಅಂತಿದೆ. ಹಾಗೆ ಒಂದು ಸ್ವಲ್ಪ ಟೀಚರ್ಸ್, ಅವ್ನ ಫೇವ್ರೇಟ್ ಟೀಚರ್ಸ್ ಎಲ್ಲ ಇರ್ತಾರಲ್ವ, ಹಾಗಾಗಿ ಆಲ್ಮೋಸ್ಟ್ ಮಕ್ಕಳು 10th ಎಲ್ಲ ಟೀಚರ್ಸು ಫೇವ್ರೇಟಾಗೇ ಇರ್ತಾರೆ ಅವ್ರಿಗೆ. ಅವರು ಚಿಕ್ಕ ವಯಸ್ಸಿಂದ ಒಂದೇ ಸ್ಕೂಲಲ್ಲಿ ಓದ್ತಾ ಇರೋದ್ರಿಂದ ಬಾಂಡಿಂಗ್ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇದೆ ಅಂತ ಹೇಳ್ಬೋದು. ಎಲ್ಲ ಟೀಚರ್ಸು ಇಷ್ಟಪಡ್ತಾರೆ ವಿನಯ್ ಅಂತಂದರೆ. ಅದಕ್ಕೆ ಒಂದು ಸ್ವಲ್ಪ ಎಮೋಷ್ನಲ್ ಆಗಿ ಬಾಂಡ್ ಆಗಿರ್ತಾರೆ. ಅದು ಕೂಡ ನಾನು ಅಬ್ಸರ್ವ್ ಮಾಡ್ತಿದ್ದೆ ಯಾವಾಗ್ಲೂ. ಹಾಗಾಗಿ ಸೊ ಅವನಿಗೂ ಕೂಡ ಹರ್ಟ್ ಆಗಬಾರ್ದು, ನನಗೆ ಕಷ್ಟ ಆದರೂ ಪರವಾಗಿಲ್ಲ ಮಾಡಿಕೊಟ್ಬಿಡೋಣ. ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲಿಲ್ಲ ಅಂದರೆ ಮಾಡೋಕ್ಕಾಗಲ್ಲ, ರಾತ್ರಿಯೇ ಸ್ವಲ್ಪ ಮಾಡಿಟ್ಬಿಟ್ರೆ ಬೆಳಗ್ಗೆ ಪರವಾಗಿಲ್ಲ ಲೇಟಾಗಿದ್ದರೂ ನಡೆಯುತ್ತೆ ಅಂತ ಹೇಳಿ ರಾತ್ರಿಯೇ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ಸುಮಾರು ಟೈಮ್ ಆಯಿತು ನನಗೆ. ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಎಲ್ಲನೂ ಈಗ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಜಾಮೂನು ಅಷ್ಟೇ ಎಲ್ಲನೂ ಕಟ್ಟಿಟ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದೇ ಮಾಡೋಣ ಅಂದ್ಕೊಂಡೆ, ಆಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಮಾಡೋಣ ಅಂತ ಹೇಳಿ ಅದನ್ನೇ ಇವಾಗ ಎಲ್ಲಾದರೂ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು MTRದು ಒಂದು ಸ್ವಸ್ತಿಕ್ಕಿತ್ತು, ಹೇಗೆ ಬರುತ್ತೋ ಏನೋ ಅನ್ಕೊತಾ ಇದ್ದೆ. ಬಟ್ ಚೆನ್ನಾಗೇ ಬಂತು, ಏನೋ ಆ ಥರ ತಿನ್ನೋದಕ್ಕಾಗಲ್ಲ, ಇನ್ನೂ ಸಾಫ್ಟಾಗೇ ಬಂತು ಹೇಳಬೇಕು ಅಂತಂದರೆ. ಇದಕ್ಕೆ ತುಪ್ಪ ಒಂದು ಸ್ವಲ್ಪ ಹಾಕಿದ್ದೆ, ಸ್ವಲ್ಪ ಸಾಫ್ಟಾಗಿ ಇನ್ನೂ ಚೆನ್ನಾಗಿ ಬಂದಿತ್ತು. ಇವಾಗ ಅಟ್ ಎ ಟೈಮ್ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳೆಲ್ಲ ಮಾಡ್ತಾ ಇದ್ದೀನಿ. ಎಣ್ಣೆ ಕೂಡ ಕಾದಿದೆ. ಅಷ್ಟರೊಳಗಡೆ ನಾವಿಲ್ಲಿ ಸಕ್ಕರೆ ಪಾಕ ಎಷ್ಟು ಬಂದಿದೆ ನೋಡೋಣ. ಇದು ಸಕ್ಕರೆ ಪಾಕ ಲಾಡುಗೆ ಮಾಡ್ತಾ ಇರೋದು. ಸೊ ಲಡ್ಡುಗೆ 1 ಎಳೆ ಪಾಕ ಬರಬೇಕು. ಸೊ ನನಗೆ ಎಸ್ಪೆಷಲಿ ಲಡ್ಡುಗೆ ಅದ್ರ ಮೇಲ್ಗಡೆ ಅಷ್ಟರೊಳಗಡೆ ಇಲ್ಲಿ ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ನಾನು ಸಕ್ಕರೆ ಪಾಕಕ್ಕೆ ಹಾಕ್ಕೋತಾ ಇದ್ದೀನಿ ಏಲಕ್ಕಿ ಪುಡಿ, ಹಾಗೆ ಒಂದು ಸ್ವಲ್ಪ ಫುಡ್ ಕಲರು, ಲೆಮನ್ ಯೆಲ್ಲೋ ಕಲರ್ ಬರುತ್ತಲ್ಲ, ಅದನ್ನು ಒಂಚೂರು ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದು 1 ಎಳೆ ಪಾಕ ಬರಬೇಕು. ಸೊ 1 ಎಳೆ ಪಾಕ ಬರೋವರೆಗೂ ಚೆನ್ನಾಗಿ ಕುದೀಲಿ. ಅಷ್ಟರೊಳಗಡೆ ಇದು 1 ಎಳೆ ಪಾಕ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಈ ಲಾಡು ಆರಿರುತ್ತೆ ನೋಡಿ. ಗುಂಡೆ ಕಟ್ಬಿಟ್ಟಿರ್ತೀವಿ, ಬೆಳಗ್ಗೆ ಎದ್ದು ನೋಡಿದ್ರೆ ಅದ್ರ ಮೇಲೆಲ್ಲ ವೈಟ್ಗೆ ಸಕ್ಕರೆದು ಇರುತ್ತೆ. ನನಗೆ ಆ ಥರ ತುಂಬ ಇಷ್ಟ ಲಾಡುಗಳು. ನಾನು ಎಷ್ಟೊಂದು ಸಲ ಈ ಬೇಕ್ರಿಗಳಲ್ಲೆಲ್ಲ ನೋಡಿರ್ತೀನಿ, ತಗೊಂಡು ತಿನ್ನಬೇಕಂತ ಅನಿಸೋದೇ ಇಲ್ಲ ನನಗೆ. ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ, ಗೃಹ ಪ್ರವೇಶ, ಮದುವೆಗಳಲ್ಲಿ, ಅದರಲ್ಲಿ ಈ ಥರ ಟೆಕ್ಸ್ಚರ್ ಬಂದಿರುತ್ತೆ ಆ ಲಾಡುಗಳಲ್ಲಿ. ಅದಕ್ಕಾಗಿ ನನಗೆ ಕಲೀಲೇಬೇಕು ಲಾಡು ಮಾಡೋದು ಅಂತ ಹೇಳಿ ಇದನ್ನು ಕಲ್ತ್ಕೊಂಡಿದ್ದು. ನಾನೇ ಮಾಡ್ಕೊಂಬಿಟ್ರೆ ನನಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಅವಾಗ ಮಾಡ್ಕೊಬೋದಲ್ವಾ ಅಂತ ಒಂದು ಸಲ ಮಾಡಿದ್ದೆ ಫಸ್ಟು. ಅದು ವಿಜಯ್ಗೆ ತುಂಬಾ ಇಷ್ಟ ಆಯಿತು ಲಾಡು, ನಾನು ಮನೆಯಲ್ಲೇ ಮಾಡಿದ್ದು. ಹಾಗಾಗಿ ಅವ್ರಿಗೆ ಯಾವಾಗಲಾದ್ರು ತಿನ್ನಬೇಕು ಅನ್ಸಾಗ ಕೇಳ್ತಾರೆ, ಮಾಡಿಕೊಡ್ತೀನಿ. ಹಾಗೆಯೇ ಲಾಡು 1.5 ಕಪ್ಪಲ್ಲಿ ನಾನು ಅಳತೆ ಮಾಡಿ ತಗೊಂಡಿದ್ನಲ್ವ. ಸೊ ಇಷ್ಟಕ್ಕೆ ಸುಮಾರು ಒಂದು 50ರಿಂದ 60 ಲಾಡು ಆಯಿತು ಅಂತಲೇ ಹೇಳ್ಬೋದು. ಸೊ ಒಂದು 60 ಲಾಡುನೇ ಇಟ್ಕೊಳ್ಳೋಣ, ಅಷ್ಟಾಯಿತು. ಹಾಗೆ ಜಾಮೂನ್ ನೋಡ್ತಾ ಇರ್ಬೋದು, ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟೆ. ನಾನು ಹಾಕ್ತಾಯಿದ್ದೆ, ಇನ್ನೂ ಸ್ವಲ್ಪ ಸ್ಪೇಸ್ ಇದೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ 2 ಟ್ರಿಪ್ ಏನಕ್ಕೆ ಹಾಕೋದು, ಮತ್ತು ಅಷ್ಟು ಹೊತ್ತು ನಿಂತಿರಬೇಕು ಅಂತೇಳ್ಬಿಟ್ಟು ನಾನು ಎಲ್ಲನೂ ಒಟ್ಟಿಗೆ ಹಾಕಿಬಿಟ್ಟೆ. ನನ್ನ ಕಾಲು ಬೇರೆ ಸ್ವಲ್ಪ ನೋವ್ತಾ ಇತ್ತು. ಹಾಗಾಗಿ ಏನು ಮಾಡೋದು, 2 ಸಲ ಹಾಕಿದ್ರೆ ಇನ್ನೂ ಸ್ವಲ್ಪ ಹೊತ್ತು ನಿಂತ್ಕೊಂಡೇ ಇರಬೇಕಲ್ವ. ಹೇಗೂ ಪಾತ್ರೆ ಅಂದರೆ ಬಾಣಲಿ ಸ್ವಲ್ಪ ಅಗಲವಾಗೇ ಇದೆ, ಹಾಕಿ ನೋಡೋಣ ಅಂತ ಹೇಳಿ ಹಾಕಿದೆ. ಅದು ಹಾಕಿದಷ್ಟು ಸ್ಪೇಸ್ ಬರ್ತಾನೆ ಇತ್ತಲ್ಲ ಅಂತ ಹೇಳಿ ಪೂರ್ತಿ ಎಷ್ಟು ಜಾಮೂನ್ ಮಾಡಿದ್ನೋ ಅಷ್ಟೂ ಎಣ್ಣೆಲಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡೋಣ ಅಂಥೇಳಿ ಬೇಯಿಸ್ತಾ ಇದ್ದೀನಿ. ಹಾಗೆಯೇ ಇದೊಂದು ಸ್ವಲ್ಪ ಬ್ರೌನ್ ಕಲರು, ಇದು ಕಾಲ ಜಾಮೂನೆಲ್ಲ ಬರುತ್ತಲ್ಲ, ಆ ಥರ ಮಾಡಿದ್ರೇ ನಮ್ಮ ಮನೇಲಿ ಇಷ್ಟ ತಿನ್ನೋದಕ್ಕೆ. ಹಾಗಾಗಿ ಪರವಾಗಿಲ್ಲ, ಎಣ್ಣೆಲಿ ಫ್ರೈ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಎಲ್ಲನೂ ಹಾಕ್ಬಿಟ್ಟಿದ್ದೆ.
ಸೊ ತುಂಬ ಟೈಮ್ ನಿಂತ್ಕೊಂಡು ಅಡುಗೆ ಮಾಡೋದಕ್ಕಾಗೋದಿಲ್ವಲ್ಲ, ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಡುಗೆ ಮನೆಗೆ ಹೋಗ್ತೀವ, ಎಷ್ಟು ಬೇಗ ಆಗುತ್ತೋ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿರೋದಕ್ಕೂ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿರೋಕ್ಕೂ ಆಗೋದಿಲ್ಲ. ಏನು ಹೇಳೋದು, ನಮ್ಮ ಪಾಡಂತೂ ಸಾಕಾಗ್ಬಿಟ್ಟಿದೆ ಹೇಳಬೇಕು ಅಂತಂದರೆ. ಒಂದೇ ಜಾಗದಲ್ಲಿ ಕೂತ್ಕೊಂಡು ಆ ಸಿಸ್ಟಮ್ನ ನೋಡಿ 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 ಸಾಕಾಗ್ಬಿಟ್ಟಿರುತ್ತೆ. ಹಾಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎದ್ದು ಓಡಾಡೋದಕ್ಕೂ ಆಗೋದಿಲ್ಲ. ಮನೆಗೆ ಬಂದು ಏನಾದ್ರು ಕೆಲಸ ಮಾಡೋಣ ಅನ್ನೋದು ಕೂತಿದ್ರು ಕೂಡ ಕೆಲವ್ರು ಅಂತಾರೆ, ಕೂತ್ಕೊಂಡಿರ್ತೀರ ನಿಮ್ಗೆ ಏನು ಅಂತ. ನೋಡಿ ಒಂದೆಳೆ ಪಾಕ ಬಂತು ಅಂತ ಹೇಳ್ತಾರೆ ಕೆಲವರು. ಆದರೆ ಕೂತ್ಕೊಂಡಿರೋದು ಕೂಡ ಎಷ್ಟು ಕಷ್ಟ ಅಂತ ಗೊತ್ತಿರಲ್ಲ. ಒಂದೇ ಜಾಗದಲ್ಲಿ ಎಷ್ಟೋದಂತ ಕೂತಿರೋಕ್ಕಾಗುತ್ತೆ ಅಲ್ವಾ? ಕಾಲೆಲ್ಲ ನೋವು ಬಂದುಬಿಡುತ್ತೆ. ಅದರಿಂದನೇ ದಪ್ಪ ಕೂಡ ಆಗ್ತಾಯಿದ್ದೀವಿ ಈ ನಡುವೆ ಅಂತ ಹೇಳ್ಬೋದು. ಸೊ ನಾನು ಅದಕ್ಕೋಸ್ಕರ ಒಂದೇ ಜಾಗದಲ್ಲಿ ಅಷ್ಟೊತ್ತು ಕೂತ್ಕೊಳ್ತೀರ, ಸ್ವಲ್ಪ ಎದ್ದು ಓಡಾಡ್ತಾ ಇರ್ತೀನಿ ಆವಾಗ ಇವಾಗ ಅಂದ್ಕೊಂಡು. ಸೊ ಏನು ಹೇಳೋದು, ನಮ್ಮ ಕಷ್ಟಗಳು ನಮಗೆ ಗೊತ್ತು ಬಿಡಿ. ಹಾಗೆಯೇ ಇಲ್ಲಿ ಮನೆಯಲ್ಲೂ ಅಷ್ಟೇ ಅಡುಗೆ ಮಾಡೋಕ್ಕೆ ಬರ್ತೀನಲ್ವ, ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಅಡುಗೆ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ. ಜಾಸ್ತಿ ಹೊತ್ತು ಸ್ಟವ್ ಮುಂದೆನೇ ಇರಬೇಕು ಅಂತ ಇಟ್ಕೊಳೋದಿಲ್ಲ. ಹಾಗೆ ನೋಡಿ ಮಾಡ್ತಾ ಮಾಡ್ತಾ ಪಾಕ ಕೂಡ ರೆಡಿ ಆಯಿತು. ಒಂದೆಳೆ ಪಾಕಕ್ಕೆ ಪರ್ಫೆಕ್ಟಾಗಿ ಬಂದಿದೆ. ಈಗ ಸ್ಟವೆಲ್ಲ ಆಫ್ ಮಾಡಿದ್ದೀನಿ. ಸಕ್ಕರೆ ಇದು ಶುಗರ್ ಸಿರಪ್ ರೆಡಿ ಆಗಿದೆ. ಇವಾಗ ಜಾಮೂನ್ ಕೂಡ ರೆಡಿ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಅದು ಚೆನ್ನಾಗಿ ಬೆಂದರೆ ಸಾಕು ಎಣ್ಣೆಯಲ್ಲಿ. ಅದನ್ನು ಎತ್ಬಿಟ್ಟು ಜಾಮೂನ್ ಇದು ಸಿರಪ್ಗೆ ಹಾಕ್ಕೊಂಡ್ಬಿಡೋಣ. ಸೊ ನೋಡಿ ಇವಾಗ ಫೈನಲಾಗಿ ಆಗಿದೆ. ಸೊ ಇದು ಕಾಲಾ ಜಾಮೂನ್ ಇದರಲ್ಲೇ ಬಂದಿದೆ. ಸೊ ಕಾಲಾ ಜಾಮೂನ್ ಇದರಲ್ಲೇ ಬಂದಿದೆಲ್ಲ ಸಾಕು ಇಷ್ಟ ಆದರೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲನೂ ತೆಗೆದಿಟ್ಕೊತಾ ಇದ್ದೀನಿ. ಸೊ ಇವಾಗ ಫುಲ್ಲಾಗಿಬಿಡುತ್ತೆ ಅದು ಪಾತ್ರೆ. ಆಮೇಲೆ ಸಿರಪ್ಪೆಲ್ಲ ಎಳ್ಕೊಂಡು ಕೆಳಗಡೆ ಹೊರಟೋಗುತ್ತೆ. ಕರೆಕ್ಟಾಗಿ ಆಯಿತು ಆಮೇಲೆ ಜಾಮೂನ್ ಎಲ್ಲನೂ. ಸೊ ಈಗ ಜಾಮೂನೆಲ್ಲ ರೆಡಿಯಾಗಿದೆ. ನೆಕ್ಸ್ಟು ಇವಾಗ ನಾವು ಏನದು ಬೂಂದಿನ ಕರ್ಕೋಬೇಕು. ಸೊ ಬೂಂದಿಗೆ ಹಿಟ್ಟು ಕೂಡ ಎಲ್ಲ ರೆಡಿಯಾಗಿದೆ. ಇವಾಗ ಈ ರೀತಿ ಬರುತ್ತೆ ನೋಡಿ ಜಾಲ್ರ. ಸೊ ಈ ರೀತಿ ಜಾಲ್ರ ತೊಗೊಬೋದು. ಸೊ ನಿಮ್ಮ ಮನೇಲಿ ಯಾವುದಿರುತ್ತೋ ಅದು ನೋಡ್ಕೊಂಡು ಹಾಕ್ಕೊಬೋದು. ಸೊ ಈ ಥರ ಸ್ವಲ್ಪ ಜಾಲ್ರ ಇತ್ತು ನಮ್ಮ ಮನೇಲಿ, ಹಂಗಾಗಿ ಇದನ್ನೇ ಬಳಸ್ತಾ ಇದ್ದೀನಿ. ಸೊ ಈ ರೀತಿ ಬೂಂದಿ ಕಾಳು ಬೀಳೋ ಥರ ಈ ರೀತಿ ಹಾಕ್ಕೊಬೇಕು. ಅದಕ್ಕೆ ಅದು ಡ್ರಿಪ್ಪಿಂಗ್ ಕನ್ಸಿಸ್ಟೆಂಟಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕಲಿಸ್ಕೊಬೇಕಂದ್ರೆ ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಅದು ಡ್ರಿಪ್ ಆಗ್ತಾ ಇರೋ ಥರ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಅದು ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು, ಜಾಸ್ತಿ ಕೂಡ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಕರುಮ್ ಅಂತ ಬರುತ್ತಲ್ಲ ಅಲ್ಲಿವರೆಗೂ ಕೂಡ ಏನು ಬೇಡ. ಜಸ್ಟ್ ಅದು ಎಣ್ಣೆ ಎಲ್ಲ ಬಿಡೋ ಥರ ಆಗುತ್ತೆ ನೋಡಿ. ಈ ಥರ ನಾವು ಮಾಡ್ತಾಯಿದ್ರೆ ಸೌಂಡ್ ಬರುತ್ತೆ. ಸೊ ಆವಾಗ ಆಗಿದೆ ಅಂತ ಅರ್ಥ. ಆವಾಗ ತೆಗ್ದ್ಕೊಂಡ್ಬಿಡೋಣ. ಸೊ ಇವಾಗ ನೋಡಿ ಈ ಥರ ನಾವು ತೊಗೋಬೇಕಾದ್ರೆ ಅದೊಂದು ಸ್ವಲ್ಪ ಸೌಂಡ್ ಥರ ಬರ್ತಾ ಇರುತ್ತೆ. ಅಷ್ಟಾದರೆ ಸಾಕು. ಜಾಸ್ತಿನೂ ಕರೆದ್ಬಿಟ್ರೆ ಏನಾಗುತ್ತೆ ಅಂದರೆ ಹಸಿದೊಂದಂಗೆ ಆಗಿಬಿಡುತ್ತೆ, ಟೇಸ್ಟು ಚೆನ್ನಾಗಿರೋದಿಲ್ಲ ನಮಗೆ. ಹಾಗಾಗಿ ಸೊ ನೋಡಿ ಇವಾಗ ಬೂಂದಿಗಳನ್ನೆಲ್ಲನೂ ಈ ರೀತಿ ಕರ್ಕೊಳ್ತಾ ಇದ್ದೀನಿ. ಸೊ ಖಾರ ಬೂಂದಿ ಹಾಗೆಯೇ ಸ್ವೀಟ್ ಬೂಂದಿ ಇವೆಲ್ಲನೂ ಅಷ್ಟೇ ನಂಗೆ ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಈ ಸ್ವೀಟ್ ಬೂಂದಿ ಅಂತೂ ನನಗೆ ಎಲ್ಲೇ ಹೋದರೂ ಸ್ವೀಟ್ ಬೂಂದಿ ನೋಡಿದ್ರೆ ತೊಗೊಂಡು ಬರ್ತಿದ್ದೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಇವಾಗ ಹೆಂಗೂ ನಾನೇ ಮಾಡೋದು ಕಲ್ತಿದ್ದೀನಲ್ವ, ಸೊ ಮನೇಲೇ ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು. ಸೊ ನಾನು ಟೆಸ್ಟ್ ಮಾಡ್ತಾಯಿದ್ದೆ. ಸೊ ಯಾವುದೆಲ್ಲ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಹೇಳಿ. ಕರೆಕ್ಟಾಗಿ ಬಂದಿದೆ, ಹಾಗಾಗಿ ಇವಾಗೆಲ್ಲನೂ ತೆಗೆದಿಡ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಗೂಡಾದಂಗೆ ಆಗಿಬಿಡುತ್ತೆ. ಆ ಗೂಡಾ ಥರನ ಆಗುತ್ತಲ್ಲ, ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಡೋಣ ನಾವು ಅದನ್ನು. ಸೊ ನೋಡಿ ಬೂಂದಿ ಕಾಳುಗಳು ಚೆನ್ನಾಗಿ ಬಂದಿದೆ. ಇವಾಗ ಇದು ಇನ್ನು ಸ್ವಲ್ಪ ನಾವು ತೆಗೆದ್ಬಿಟ್ಟು ಇದನ್ನು ನಾನು ಮಿಕ್ಸಿಗೆ ಮಾಡ್ಕೊಂಡಿದ್ದೀನಿ. ಬೂಂದಿ ಕಾಳು ಇರೋದನ್ನೆಲ್ಲನೂ ಈ ರೀತಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ತೆಗೆದು ನಾನು ಮಿಕ್ಸಿ ಕೂಡ ಮಾಡ್ಕೊಂಡಿದ್ದೆ. ಸೊ ಮಿಕ್ಸಿಗೂ ಸ್ವಲ್ಪ ಹಾಕಿದ್ದೀನಿ. ಸೊ ಮಿಕ್ಸಿಗೆ ಹಾಕ್ಕೊಂಡ್ರೆ ನಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈಗ ಮಿಕ್ಸಿಗೂ ಹಾಕ್ಕೊಂಡಿದ್ದಾಯ್ತು. ಇವಾಗ ಸಕ್ಕರೆ ಪಾಕ ಸ್ವಲ್ಪ ಬಿಸಿಯಾಗೇ ಇರಬೇಕು, ಜಾಸ್ತಿ ಆರಿರಬಾರ್ದು, ಗಟ್ಟಿ ಆಗಿಬಿಡುತ್ತೆ ಆಮೇಲೆ. ಅದಕ್ಕೋಸ್ಕರ ಸ್ವಲ್ಪ ಈ ಅದು ಇರಬೇಕಾದ್ರೇ ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವು ಇದನ್ನು ಲಡ್ಡುಗೆ ಕಳಿಸ್ಕೊಂಬಿಡ, ಅಂದರೆ ಈ ಒಂದು ಬೂಂದಿಗೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಬಿಡೋಣ.
ಸೊ ಈ ಹಂತದಲ್ಲೇ ನಾವು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದೆಲ್ಲ ಒಂದು ಸ್ವಲ್ಪ ಏನಂದರೆ ಹಿಡಿಬೇಕು, ಶುಗರ್ ಸಿರಪ್ಪೆಲ್ಲ ಹಿಡಿದುಬಿಟ್ಟು ಆಮೇಲೆ ಡ್ರೈ ಆಗುತ್ತದು. ಸೊ ಹಾಗಾಗಿ ಇದನ್ನು ಆವಾಗ ಒಂದು 2 ನಿಮಿಷ ಬಿಟ್ಟು ತಿರುಗಿಸ್ಕೊಡ್ತಾ ಇರಬೇಕು. ಸೊ ತಿರುಗಿಸ್ಕೊಟ್ಕೊಂಡು ಆಮೇಲೆ ಇವಾಗ ನಾನು ಇದಕ್ಕೆ ತುಪ್ಪದ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿದ್ದೀನಿ. ಸೊ ಇದನ್ನೆಲ್ಲನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ಏಲಕ್ಕಿ ಪೌಡ್ರು ಕೂಡ ಹಾಕಿದ್ದೀನಿ. ಲವಂಗ ಒಂದು ಮಿಸ್ ಮಾಡಿದೆ. ಸೊ ಅದ್ರ ಫ್ಲೇವರ್ ಯಾಕೋ ನಂಗೆ ಇಷ್ಟ ಆಗಲಿಲ್ಲ. ಹಂಗಾಗಿ ಅಂದರೆ ಅದ್ರ ಫ್ಲೇವರು ಲಡ್ಡುವಲ್ಲಿ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ ನನಗೆ. ಹಂಗಾಗಿ ನಾನು ಲವಂಗನ ಸ್ಕಿಪ್ ಮಾಡಿದೆ, ಬೇಕಿದ್ದರೆ ಹಾಕ್ಕೊಬೋದು. ಈಗ ಪ್ಲೇಟ್ ಮುಟ್ಬಿಟ್ಟು ಒಂದು 2 ನಿಮಿಷ ಬಿಡ್ತೀನಿ. ಸೊ 2 ನಿಮಿಷ ಬಿಟ್ಟರೆ ನೋಡಿ, ಈಗ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಅಲ್ವಾ. ಸೊ ನೋಡಿ ಈ ಥರ ಡ್ರೈ ಆಗಿದೆ. ಚೆನ್ನಾಗಿ ನಾದ್ಕೊಬೇಕು. ಇದನ್ನು ನಾದ್ಕೊಂಡ್ಮೇಲೆ ನಮಗೆ ಉಂಡೆ ಕಟ್ಟೋದಕ್ಕೆ ಬರುತ್ತೆ. ಸೊ ಕೈಯಲ್ಲೇ ನೀವು ಚೆನ್ನಾಗಿ ಇದನ್ನು ನಾದ್ಕೋಬೋದು. ಇಲ್ಲ ಈ ಥರ ವುಡನ್ ಸ್ಪ್ಯಾಚುಲ ಇತ್ತು ಅಂದರೆ ವುಡನ್ ಸ್ಪ್ಯಾಚುಲಾದಲ್ಲೂ ಇದನ್ನು ಚೆನ್ನಾಗಿ ನಾದ್ಕೋಬೋದು. ನಾದ್ಕೊಂಡ್ರೆ ನಮಗೆ ಉಂಡೆ ಕಟ್ಟೋದಕ್ಕೆ ಬರುತ್ತೆ. ಒಂಚೂರು ಸ್ವಲ್ಪ ಒಂಚೂರೇ ಚೂರು ಗುರುಬೆಚ್ಚ ಥರ ಇರುತ್ತೆ. ಆವಾಗಲೇ ನಾವು ಇದನ್ನು ಉಂಡೆ ಕಟ್ಕೊಂಡು ಬಿಡೋಣ. ಸೊ ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೊ ಇದನ್ನೇ ಬೇಕಿದ್ದರೆ ಒಂದು ಸ್ವಲ್ಪ ತುಪ್ಪ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಕರೆಕ್ಟಾಗಿ ಸಿಹಿ ಬೂಂದಿ ಆಗಿಬಿಡತ್ತೆ. ಈ ಉಂಡೆ ಕಟ್ಕೊಂಡ್ರೆ ಬೂಂದಿ ಲಾಡು ಆಗಿಬಿಡತ್ತೆ. ಸೊ ನೋಡಿ, ಉಂಡೆ ಕಟ್ಟೋಕ್ಕಾಗುತ್ತಾ ಇಲ್ಲ ಅಂತ ಟೆಸ್ಟ್ ಮಾಡ್ತಾಯಿದ್ದೆ. ಇವಾಗ ನೋಡಿ ಪರ್ಫೆಕ್ಟಾಗಿ ಆಗಿದೆ ಉಂಡೆ. ಇವಾಗ ಬೇಗ ಉಂಡೆಗಳನ್ನ ಕಟ್ಕೊಂಡು ಬಿಡೋಣ. ಮತ್ತು ಜಾಸ್ತಿ ಆರೋಗ್ಬಿಟ್ರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಹಾಗಾಗಿ ಇವಾಗಲೇ ಇದನ್ನು ಉಂಡೆ ಕಟ್ಟಿ ಇಟ್ಬಿಡ್ತೀನಿ. ಆಮೇಲೆ ಇದನ್ನು ಉಂಡೆ ಕಟ್ಟೋಕ್ಕೆ ಬರಲ್ಲ, ಬೂಂದಿ ಥರನೇ ತಿನ್ನಬೇಕಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಉಗುರು ಬೆಚ್ಚಿರೋ ಟೈಮಲ್ಲೇ ಇದನ್ನು ಉಂಡೆ ಎಲ್ಲನೂ ಕಟ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಸುಮಾರು ಒಂದು 60 ಉಂಡೆವರೆಗೂ ಆಯಿತು. ವಿನಯ್ ಒಂದು ಸ್ವಲ್ಪ ಅವ್ರ ಸ್ಕೂಲ್ಗೆ ತೊಗೊಂಡೋದ, ಫ್ರೆಂಡ್ಸ್ಗೆ, ಟೀಚರ್ಸ್ಗೆಲ್ಲನೂ ಒಂದು ಸ್ವಲ್ಪ ಬೇಕು ಅಂತ ತೊಗೊಂಡೋದ. ನಾನು ಕೂಡ ಅಷ್ಟೇ ನಮ್ಮ ಆಫೀಸ್ ಕೊಲೀಗ್ಸ್ಗೆ ಒಂದು ಸ್ವಲ್ಪ ತೊಗೊಂಡೋಗಿದ್ದೆ. ಸ್ಟೇಟಸ್ಗೆ ಹಾಕಿರ್ತೀವಿ ಬರ್ತ್ಡೇ ಅಂತ, ನೋಡ್ತಾರಲ್ವ, ಎಲ್ಲರೂ ಕೇಳ್ತಾರೆ ಸ್ವೀಟ್ ಎಲ್ಲಿ, ಟ್ರೀಟ್ ಎಲ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅಲ್ಲಿಗೂ ಕೊಡೋಕೆ ಒಂದು ಸ್ವಲ್ಪ ತೊಗೊಂಡೋಗಿದ್ದೆ. ಸೊ ಅದಾದಮೇಲೆ ಹಸ್ಬೆಂಡ್ಗೂ ಕೂಡ ಅವರು ಲಂಚ್ ಬಾಕ್ಸ್ಗೂ ಅವ್ರಿಗೂ ಸ್ವಲ್ಪ ಹಾಕಿದ್ದೆ. ಅಂದರೆ ಅವ್ರ ಜೊತೆಯಲ್ಲಿ ಅವ್ರ ಕೊಲೀಗ್ಸ್ ಇರ್ತಾರಲ್ಲ, ಅವ್ರಿಗೂ ಒಂದು ಸ್ವಲ್ಪ ಕಳಿಸಿದ್ದೆ. ಆಲ್ಮೋಸ್ಟ್ ಎಲ್ಲ ಕಳಿಸಿ ಇನ್ನು ಮಿಕ್ಕಿದ್ದು ಒಂದು 5-6 ಮಿಕ್ಕಿತ್ತು ಅಷ್ಟೇ ಮನೆಯಲ್ಲಿ. ಎಲ್ಲನೂ ಕೊಟ್ಟಿದ್ದೆ. ವಿಜಯ್ ಕೂಡ ಅವ್ನ ಫ್ರೆಂಡ್ಸಿಗೆ ಕೊಡಬೇಕು ಅಂತ ಅವನೊಂದು ಸ್ವಲ್ಪ ತೊಗೊಂಡೋದ. ಯಾಕಂದರೆ ವಿನಯ್ ಬರ್ತ್ಡೇ ಅಂದರೆ ವಿಜಯ್ ಫ್ರೆಂಡ್ಸ್ ಕೂಡ ಕೇಳ್ತಾರಲ್ವ, ನಿಮ್ಮ ಅಣ್ಣ ಬರ್ತ್ಡೇ ಇದೆ, ಸ್ವೀಟ್ ಕೊಡು, ಚಾಕ್ಲೇಟ್ ಕೊಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ನ ಬೆಸ್ಟ್ ಫ್ರೆಂಡ್ಸ್ಗೆ ಅವನೊಂದು ಸ್ವಲ್ಪ ತೊಗೊಂಡೋಗಿದ್ದ. ಸೊ ಟೋಟಲಿ ಮಾಡಿದ್ದೆಲ್ಲನೂ ಖಾಲಿ ಆಯಿತು. ಎಲ್ಲರೂ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸಾಕು ನಮಗೆ. ಹಾಗೆಯೇ ಇವಾಗ ನೋಡ್ತಾ ಇದ್ದೀರಲ್ಲ ಮಂಚು ಅಂದರೆ ವಿಜಯ್ಗೆ ಫೇವ್ರೆಟ್ಟು. ಅವನಿಗೆ ಒಂದು ಬಾಕ್ಸ್ ಮಂಚು ಕೊಡಿಸ್ಬಿಟ್ರೆ ಕೂಡ ಆರಾಮಾಗಿ ಅವನಿಗೆ ಇಷ್ಟಪಟ್ಟು ನಿಧಾನಕ್ಕೆ ಒಂದೊಂದೇ ಒಂದು ದಿನಕ್ಕೊಂದು ಅಂತ ಹೇಳಿ ತಿನ್ಕೊಳ್ತಾನೆ. ಅಷ್ಟು ಫೇವ್ರೇಟ್ ಅವನಿಗೆ ಮಂಚಂದರೆ. ಸೊ ಇದು ಸ್ಕೂಲಲ್ಲಿ ಟೀಚರ್ಸ್ಗೆ ಕೊಡೋಣ ಅಂತ ಹೇಳಿ ಒಂದಷ್ಟು ಮಂಚನ್ನು ತರಿಸಿದ್ವಿ. ಅದನ್ನು ಇವಾಗೆಲ್ಲ ಅದ್ರ ಜೊತೆ ಆಟ ಆಡ್ತಾಯಿದ್ದೀನಿ ಕೂತ್ಕೊಂಡು, ಹೇಗಿದೆ ಏನು ಅಂತ. ಒಂದಿನ ಅಂತೂ ಅಮ್ಮ ಮಂಚು ಫುಲ್ಲು ಬಾಕ್ಸೇ ಕೊಡಿಸ್ಬಿಟ್ಟಿದ್ರು. ಅವ್ನಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಆ ಮಂಚು ಬಾಕ್ಸ್ ನೋಡಿಬಿಟ್ಟು ಬೇಡ. ಹಾಗೆಯೇ ಡೈರಿ ಮಿಲ್ಕು ಅಷ್ಟೇ, ಡೈರಿ ಮಿಲ್ಕು ಮಂಚು ತುಂಬಾ ಇಷ್ಟಪಡ್ತಾನೆ. ಸೊ ಈ ರೀತಿ ಆಟ ಆಡ್ಕೊಂಡಿದ್ದ ಸ್ವಲ್ಪ ಹೊತ್ತು. ಅದನ್ನು ಕೂಡ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಅವ್ನು ತರಲೆ ತುಂಟಾಟಗಳನ್ನ. ಇಬ್ಬರು ಮಕ್ಕಳಿದ್ದಾರೆ ಮನೆಯಲ್ಲಿ ಅಂತಂದರೆ ಬರ್ತ್ಡೇಗೂ ಅಷ್ಟೇ ಇಬ್ಬರಿಗೂ ಸೇಮ್ ಬಟ್ಟೆಗಳೇ ತೊಗೊಂಡು ಬರ್ತೀವಿ. ಅವ್ನ ಬರ್ತ್ಡೇಗೆ ಇವ್ನ ಬರ್ತ್ಡೇಗೆ ಅಂತ ಸಪ್ರೇಟ್ ಮಾಡಲ್ಲ. ಸೊ ಫ್ರೆಂಡ್ಸ್, ಇದು ಶುಕ್ರವಾರದ ವ್ಲಾಗ್ ಮುಗೀತು. ನೆಕ್ಸ್ಟ್ ಇವಾಗ ನಾನು ಶನಿವಾರದ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ಸಂಜೆ ಇವಾಗ ಸಿಂಪಲಾಗಿ ಬರ್ತ್ಡೇನ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇದು ಪೈನಾಪಲ್ ಕೇಕ್ನ ತೊಗೊಂಡು ಬಂದಿದ್ವಿ. ಯಾವಾಗಲೂ ಚಾಕ್ಲೇಟ್ ಕೇಕೆ ತರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಲ ಪೈನಾಪಲ್ ಕೇಕ್ನ ಆರ್ಡ್ರ್ ಮಾಡಿದ್ವಿ. ಅದ್ರದ್ದು ಟೇಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು. ಹಾಗಾಗಿ ಸಿಂಪಲ್ಲಾಗೇ ಮಾಡಿದ್ದು, ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನೂ ಇಲ್ಲ. ಸೊ ಅವನಿಗೆ ಈ ಸಲನೇ ಕೇಕ್ ಕಟ್ ಮಾಡೋದೇನು ಇಷ್ಟ ಇರಲಿಲ್ಲ. ಬೇಡ ಮಮ್ಮಿ ಅಂತಲೇ ಅಂತಿದ್ದ. ಆದರೂ ಸ್ವಲ್ಪ ಪರವಾಗಿಲ್ಲ, ಇದು 10th ಅಲ್ವಾ, ಸೊ ಈ ಸಲ ಕಟ್ ಮಾಡು, ನೆಕ್ಸ್ಟ್ ಇಯರಿಂದ ಏನು ಬೇಡ ಬಿಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಕಟ್ ಮಾಡಿದ್ವಿ. ಅವ್ನು ಸ್ಕೂಲ್ ಫ್ರೆಂಡ್ಸ್ ಒಂದು ಸ್ವಲ್ಪ ಜನ ಬಂದಿದ್ದರು, ಒಂದು 4-5 ಜನ ಬಂದಿದ್ದರು. ಸೊ ಅವರು ಕೂಡ ಈ ಕಡೆ ನಿಂತಿದ್ದಾರೆ, ನಾನು ವೀಡಿಯೋ ಮಾಡ್ತಾಯಿದ್ರೆ. ಅವರಿಬ್ರದ್ದು ಆಗಲಿ ಆಂಟಿ ಆಮೇಲೆ ನಾವು ತಿನ್ನಿಸ್ತೀವಿ ಅಂತ ಹೇಳ್ಬಿಟ್ಟು ಹಿಂದೆ ನಿಂತಿದ್ರು.
ಸೊ ಇವಾಗ ಸಿಂಪಲ್ಲಾಗಿಯೇ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆಯೇ ಅಡುಗೆ ಅಂತ ಏನು ಸ್ಪೆಷಲಾಗಿ ಮಾಡಿಲ್ಲ. ನೆಕ್ಸ್ಟ್ ಭಾನುವಾರ ಇದೆ ಅಲ್ಲ, ಸೊ ಭಾನುವಾರ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿಬಿಟ್ಟು ನನಗೂ ಕೂಡ ಆಫೀಸ್ಗೆ ಹೋಗೋವಂಥದ್ದಿತ್ತಲ್ಲ ಬೆಳಗ್ಗೆ, ಅದಕ್ಕೆ ಬೇಗ ಇದ್ದು ಜಸ್ಟ್ ಸಿಂಪಲ್ಲಾಗಿ ಅವ್ರಿಗೇನು ಬೇಕೋ ಅದು ಮಾಡಿಕೊಟ್ಬಿಟ್ಟು ಹೋಗಿದ್ದೆ. ಸೊ ಬರ್ತ್ಡೇ ಕೂಡ ಸಿಂಪಲ್ಲಾಗಿ ಮಾಡಿದ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.